ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋ. ಗುತ್ಕಿ ಹಿಡಿದ್ ಬಿಟ್ಟಾರ ಊಟ ಮಾಡಿಸೋದ್ ನನಗೆ. ಮನೆಗೆ ಬಂದ ಅತಿಥಿಗೆ ಉಪವಾಸ ಕಳ್ಸಂತ ಪದ್ಧತಿ ಅಲ್ರಿ ಮಾಡಿಲ್ಲ. ಟ್ರ್ಯಾಕ್ಟರ್ ಬಾವ ಟ್ರ್ಯಾಕ್ಟರ್ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋ. ಯಾವತ್ತು ಕ್ಯಾಪ್ ಹಾಕೋಲಾರ್ದವ್ ಇವತ್ತು ವಿಡಿಯೋನೇ ಕ್ಯಾಪ್ ಹಾಕೊಂಡಿನಿ. ನಾವು HDAP ಹುಬ್ಳಿ ಧಾರವಾಡ ಅಬ್ಬಿ ಕಡೆ ಬಂದ್ಬಿಟ್ಟಿವಿ. ವೆಲ್ಕಮ್ ಟು ಹುಬ್ಳಿ. ಗಾಯ್ಸ್, ನಾ ಫಸ್ಟ್ ಟೈಮ್ ನಮ್ಮ ಧಾರವಾಡ ಹುಬ್ಳಿನಾಗಿರೋ ಚಿಕ್ರಿ ಬಸ್ನಾಗ ಹತ್ತೀನಿ. ಮಸ್ತ್ ಎಕ್ಸ್ಪೀರಿಯನ್ಸ್, ಮಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಂಗಾಗೈತಿ. ಅಣ್ಣ ಬಿಟ್ಬಿಡಿ, ಬದುಕಿ ಕೊಡ್ತೀನಿ. ರಾಕೆಟ್ ಹೊಡೆದಂಗೆ ಓಡಾತ ಗಾಡಿ. ತುಂಬಿ ತಾಂಬಿ ತಮಡದ ತೋಟ. ಅಣ್ಣ ಆರಾಮದೀವಿ, ಬಿಟ್ಬಿಡು. ಅಣ್ಣ ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಕಾಂಟ್ರವರ್ಸಿ ಆಗ್ಬೇಕಣ್ಣ. RDAP ಮೊದ್ಲಿಂತ್ರ ಕಾಂಟ್ರವರ್ಸಿ ಮೇಲೆ, ಈಗಿಲಿಂತ್ರ ಅಲ್ಲ. ನಮ್ಮಣ್ಣ ಟ್ರಾಫಿಕ್ನಾಗ ಗಾಡಿ ಹೆಂಗೆ ಓಡಿಸ್ತಾನಂತ ಹೇಳಿದ್ರ ನಾನು ಓಡಿಸಂಗಿಲ್ಲ ಗಾಡಿ, ಆ ಥರ ಓಡಿಸ್ತಾನೆ ನಮ್ಮಣ್ಣ. ನಾ ರೈಡರ್ ಅಂದ್ರೆ ನನಗಿಂತ ಪ್ರೋ ರೈಡರ್. ಬಾರಿ ವಾ ಲೆಜೆಂಡ್ ನಮ್ಮ ಅಣ್ಣ ಏನೋ ಜೋಸ್ನ ಗಾಡಿ ಹೊಡ್ಕೊಂಬಂದು ನನ್ನ ಗಾಡಿಗೆ ಪೆಟ್ರೋಲ್ ಐತೋ ಇಲ್ಲ ಗೊತ್ತೇ ಇಲ್ಲ. ನಡುದಾರ ಖಾಲಿ ಆಗ್ಬೇಕಿತ್ತು, ಅವಾಗ ಗೊತ್ತಾಗ್ತೈತೆ. ತಳ್ಳುಗೋಗಿಂದ ಇವತ್ತು ಬೆಳಿಗ್ಗೆ ಅಂದ್ರೆ ತಳ್ಳಾಕತ್ತೀವಿ ಗಾಡಿನ. ಎಷ್ಟು ತಳ್ಳೋದಾಗ್ತದೇನೆ ಯಾರಿಗೆ ಗೊತ್ತು. ಗಾಯ್ಸ್, ನಾವು ನಮ್ಮ ಅಣ್ಣಂದು ಹೇರ್ ಟ್ರಾನ್ಸ್ಫರ್ ಮಾಡೋ ಬಂದೀವಿ. ಹೇರ್ ಟ್ರಾನ್ಸ್ಪ್ಲಾಂಟ್ ಇದು ಅಣ್ಣ ಏನಂತೀವಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಎಲ್ಲ ಹಾರೋಗ್ಯಾವನ ತಲೆಗೇನು? ಹಾಂ, ನಮ್ಮ ಅಣ್ಣಂದು ಎಲ್ಲ ಕೂದಲ ಹಾರೋಗ್ಯಾವ್ರಿ ನೋಡ್ರಿ. ಟ್ರಾನ್ಸ್ಪ್ಲಾಂಟಲ್ಲಿ ಲೋಪ ಟ್ರೀಟ್ಮೆಂಟ್ ಅದಕ್ಕಂದ್ರೆ ವೈಟ್ ಕೂದಲಾಗ್ಯಾವ ತಲೆಯಾಗ. ಹಂಗೆಲ್ಲ ಹೇಳ್ಬಾರ್ದು ಸುಮ್ಮನೆ. ಹಂಗಾಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಸಕ್ ಬಂದಾರ. ಅರ್ಲಿ ಸ್ಟೇಜ್ ಒಳಗಿದ್ದಾಗ ಟ್ರೀಟ್ಮೆಂಟ್ ತೊಗೋಬೇಕು. ಫೈನಲ್ ಸ್ಟೇಜ್ ಹೋದ್ಮೇಲೆ ನೀವು ಟ್ರೀಟ್ಮೆಂಟ್ ತೊಗೋತೀರಂದ್ರೆ ಅವಾಗ ಟ್ರೀಟ್ಮೆಂಟ್ ಕಾಸ್ಟು ಜಾಸ್ತಿ ಆಗುತ್ತೆ, ಟ್ರೀಟ್ಮೆಂಟ್ ಸಕ್ಸಸ್ಫುಲ್ಲು ಆಗಂಗಿಲ್ಲ, ಸಕ್ಸಸ್ ರೇಟ್ ಭಾಳ ಕಮ್ಮಿ ಇರುತ್ತೆ. ಸೊ ಏನೋ ಬ್ಲೈಂಡಾಗಿ ಟ್ರೈ ಮಾಡಾಕತ್ತೀನಿ, ಅದು ಎಷ್ಟು ಸಕ್ಸಸ್ ಆಗುತ್ತೋ ಮತ್ತೆ ರಿಸಲ್ಟ್ ಸಿಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ಇದ್ರದ್ದು ಸೆಕೆಂಡ್ ಸೆಷನ್, ಇನ್ನು 4 ಸೆಷನ್ ಇರ್ತಾವ್ರಿ. ಭಯ ಏನಂತೀರಿ, ಮೊದ್ಲಿಕ್ಕಿಂತ ಈ ಸಲ ಜಾಸ್ತಿ ರಿಕವರಿ ಆಗಿರಿ. ನಿಮ್ಮ ಕೈ ಹಿಡ್ಕೊಂಡು ನೀವು ನೋಡಕತ್ತೀರಿ. ಅಣ್ಣ ಮೊದಲಿಗಿಂತ ಬೆಟ್ರ್ ಐತೆ, ಹಂಗೇನಿಲ್ಲ. ಸೊ ಇನ್ನೂ ಒಂದು 6 ಮಂತ್ ಬೇಕು ಸ್ವಲ್ಪ ಅಡ್ಡಾಡಕ್ಕೆ. ಆದರೂ ಇವಾಗ ಯಾರಾದರೂ ಒಬ್ರು ಬೇಕು ಸಪೋರ್ಟ್ ಇಲ್ಲ ಅಂತೀವಿ. ಸ್ವಲ್ಪ ಬೇಕು, ಮೊದ್ಲಿಕ್ಕಿಂತ ಅಂದ್ರೆ ಭಾಳ ಕಮ್ಮಿ ಆಗಿದೆ. ಮೊದ್ಲು ಒಂದು 3 ಜನ ಹತ್ಕೊಂಡು ಹೋಗ್ತಿದ್ವಿ, ಈಗ ಒಬ್ಬ ಈಗ ಒಬ್ಬರು ಇದ್ರೆ ಸಾಕು. ಮೊದಲೆಲ್ಲ 3 ಅಲ್ಲ 6 ಜನ ಬೇಕಾಗಿತ್ತು. ಎಸ್ ಗೈಸ್, ನಾವು ಬೆಳಗಾವಿಗೆ ಬಂದೀವಿ. ಧಾರವಾಡಿಗೆ ಬಂದವರು ಬೆಳಗಾವಿಗೆ ಒಂದು ರೌಂಡ್ ಅಡ್ಡಾಡಕ್ಕೆ ಬಂದಿದ್ದೀವಿ. ಅಣ್ಣನ ಒಂದು ಸ್ವಲ್ಪ ಹೇರ್ ಟ್ರೀಟ್ಮೆಂಟ್ ಇತ್ತು, ಅದು ಒಂದು ಕಂಪ್ಲೀಟ್ ಆಯ್ತು. ಮತ್ತು ಅಣ್ಣವ್ರಿಗೂ ಸಹ ಸಿಕ್ಕಿವಿ. ಈಗ ಹೋಗೋ ಟೈಮ್ ಬಂತು. ಅಣ್ಣ ನಾವು ಹೋಗತ್ತೀನಿ. ಇಲ್ಲ ಇಲ್ಲ ಅಲ್ಲೇ ವೇಟಿಂಗ್. ಈಗ ಇಲ್ಲ ಊಟ ಮಾಡ್ಕೊಂಡು ಹೋಗೋದು. ಈ ಊಟ ಬಂದಿರಂತ ನೀವು ಹಂಗ ಹೋದ್ರೆ ಹೆಂಗೆ? ಅಣ್ಣಾರು ಬಂದು ಯಾವಾಗ ಬರ್ತೀನಿ ಅವಾಗ ಗುತ್ಕಿ ಹಿಡಿದ್ ಬಿಟ್ಟಾರ ಊಟ ಮಾಡಿಸೋದು ನನಗೆ. ಮನೆಗೆ ಬಂದ ಅತಿಥಿಗೆ ಉಪವಾಸ ಕಳ್ಸಂತ ಪದ್ಧತಿ ಅಲ್ರಿ. ಈಗ ಎಕ್ಸಾಂಪಲ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಗ್ರೂಪ್ ಹೆಂಗಂದ್ರೆ, ಈಗ ನಾವು ಯಾವ ಊರಿಗೆ ಹೆಜ್ಜೆ ಇಟ್ಟರು ಸಹ ಒಬ್ರು ಅದರ ಅಂತೇಳಿ ನಂಬಿಕೆ ಇರ್ತೈತಿ. ಈಗ ನಾ ಅದು ಖುಷಿ ಮೇಲೆ ಮಂಗಳೂರ್ಲಿಂದ ಈ ಕಡೆ ಬಂದು ತಿಳ್ಕೊ, ನಾ ಯಾವ ಊರಿಗಾರು ಹೋಗಿರ್ಲಿ ಅಲ್ಲಿ ಯಾರು ಇದ್ದೇ ಇರ್ತಾರೆ. ಅದನ್ನ ಏನೈತಲ್ಲ, ನನಗೆ ಭಾಳ ಅಡ್ವಾಂಟೇಜ್ ಆಗೈತೆ. ಅದು ಅಡ್ವಾಂಟೇಜ್ ಏನಂದ್ರೆ ಪ್ರತಿಯೊಬ್ಬರು ಪಕ್ಕ ಅದ್ರ ಫ್ರೆಂಡ್ಸ್ ಬ್ರದರ್ಸ್ ಅಂತೇಳಿ ಅದು ಫ್ರಮ್ ಎಷ್ಟೋ ಪೀಪಲ್ ಒಂಥರ ಫ್ಯಾಮಿಲಿ ಟೈಪ್ ಆಗಿರ್ತಾರೆ. ಈಗ ನಾ ಯಾವುದೋ ಒಂದು ಊರಿಗೆ ಹೋಗಿನಂದ್ರೆ ಅಲ್ಲೊಬ್ಬ ಅದನಪ್ಪ, ನನಗೊಬ್ಬ ಫ್ರೆಂಡ್ ಅದ, ನನಗೊಬ್ಬ ಅಣ್ಣ ಅದ, ನಾನು ಒಂದು ಇದು ಏನೋ ಹೆಲ್ಪ್ ಬೇಕಾದರೂ ಸಿಗಲ್ಲ. ಎಷ್ಟೋ ಜನ ಹತ್ರನೂ ಆಗ್ಯಾರ, ಎಷ್ಟೋ ಜನ ಈ ಗ್ರೂಪ್ನವ್ರು ದೂರನೂ ಆಗ್ಯಾರ. ಇದಕ್ಕಿಂತ ಮೊದಲು ಹಿಂಗೆ ತೊಳಿತಿದ್ರಿ ನೀವು? ಇದು ಮಂಗಳೂರಿನಾಗ ಇದು ಸಂಪ್ರದಾಯ. ಎಲ್ಲಿ ಹಂಗಲ್ಲ, ಇದು ಮಂಗಳೂರು ಸಂಪ್ರದಾಯ. ಎಲ್ಲಿ ತೊಳೆಯೋದು ಅಲ್ಲೆಲ್ಲ ಊಟ ಮಾಡುವಾಗ ಇಲ್ಲ, ಆಲ್ಮೋಸ್ಟ್ ಆಗಿ ಜನ ಗೊತ್ತಿರಂಗಿಲ್ಲಲ್ಲ, ಅವ್ರು ಎಲ್ಲಿ ತೊಳಿಲಾರ್ದ ಊಟ ಮಾಡ್ತಾರೆ.
ನಾವು ಎಲ್ಲಿ ತೊಳೆದು ಊಟ ಮಾಡ್ತೀವಿ ಸುಮ್ಮನೆ ಮಾಡಿಲ್ಲಲ್ಲ ಅಣ್ಣಾರು ಬಂದಾಗೆಲ್ಲ ಊಟ ಮಾಡಿಸ್ತಾರೆ. ಚಮಚಲ್ಲಿ ತಿನ್ನುವಂಗಿಲ್ಲ ಚಿಕನ್ ಚಿಪ್ಪಾಡ್ ದೊಣ್ಣೆ ಬಿರಿಯಾನಿ ಮಸ್ತ್ ಐತಿ ಅಣ್ಣ. ಎಲ್ಲಿದೆ ಧಾರವಾಡನಾಗೆಲ್ಲ ಹುಬ್ಳಿನಾಗೆಲ್ಲ? ಹುಬ್ಳಿ ಒಳಗೆ ವಿದ್ಯಾನಗರ ಶಿರೂರ್ ಪಾರ್ಕ್ ಒಳಗೈತಿ ಚಿಕ್ಕಪೇಟೆ ದೊಣ್ಣೆ ಬೆಣ್ಣೆ ಇದಿದೆ. ನಾನು ಫಸ್ಟ್ ಟೈಮ್ ಇದು ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ತಮ್ಮ ಇದ್ದ ಇಲ್ಲಿ ಭಾರಿ ಚಲೋ ಐತೆ ಅಂತೇಳಿ. ಸೊ ನಾನು ಭಾಳ 2-3 ವರ್ಷದಿಂದ ಟ್ರೈ ಮಾಡಿದ್ದೆ. ಬಟ್ 2 ವರ್ಷ ಅಂತರೂ ಸಾರಿ 1 ವರ್ಷ ಆದ್ರೂ ಮನ್ಯಾಗ ಬಿದ್ದೆ. ಸೊ ಇವತ್ತು ನಮ್ಮ ತಮ್ಮ ಕರ್ಕೊಂಬಂದಾನೆ. ಸೊ ಥ್ಯಾಂಕ್ಸ್ ಸಂಕೇತ್ ಬ್ರೋ. ಊಟ ಅಂದ್ರೆ ಮಸ್ತ್ ಐತಿ, ನೀವು ಬಂದು ವಿಸಿಟ್ ಮಾಡ್ಬೋದು. ಏನಾರು ಗಣೇಶ್ ಅಣ್ಣ ಯೂಟ್ಯೂಬ್ನೇ ನೋಡ್ಬೇಕು ಐತೆ ಹೋಗ್ತೇನೆ ನಾನು. ಓಕೆ ಬ್ರೋ ಬಾಯ್. ಅಂಡ್ ನಮ್ಮ RDFB ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಅಣ್ಣ ಮಾಡ್ರಿ, ಹುಡುಗ ಭಾಳ ಕಷ್ಟಪಡ ಅದನ್ನ. ಅಣ್ಣನು ಭಾಳ ದಿನ ಆತು ಬರ್ಲಾರ್ದು, ಈಗ ಬರ್ತಾರೆ. ಯಾವಾಗಣ? 6 ಮಂತ್ ವೇಟ್ ಮಾಡಿ ನೋಡೋಣ. ಅಷ್ಟರೊಳಗೆ ಆದ್ರೂ ಬರ್ತಿಲ್ಲ. 1 ಇಯರ್ ಹೇಳಕ್ಕೆ ಬರೋಂಗಿಲ್ಲ. ದೇವ್ರ ಕೃಪೆಯಿಂದ 6 ತಿಂಗಳು ಆಗ್ಬೋದು ಅಥವಾ 1 ವರ್ಷ ಆಗ್ಬೋದು. ಬಟ್ ಬರ್ತೀನಿ ಕನ್ಫರ್ಮ್. ಇವ್ರ ಅಣ್ಣನ ಫ್ರೆಂಡ್ ಇವರು. ಥ್ಯಾಂಕ್ ಯು. One day later. ಇವತ್ತು ನಾವು ದಿಸ್ ಇಸ್ RDFB ಆ್ಯಂಡ್ ಅವರು ನಮ್ಮ ಅಜ್ಜಿ ತಂಗಿ, ನಮ್ಮ ಅಜ್ಜಿ ಅವರು. ಸೊ ನಿನ್ನೆ ಬಂದಿದ್ರು, ಭಾಳ ಕಷ್ಟ ಸುಖ ಮಾತಾಡಿದ್ವಿ. ಇವತ್ತು ಹೊಂಟಾರ. ಸೊ ಅವರಿಗೆ ಕಳಿಸ್ಬರಕ್ ಹೊಂಟಿ. ನಾನು ಬೆಳಗಾವಿಗೆ ಹೋಗಿ ಮತ್ತೆ ವಾಪಸ್ ಸಾಯಂಕಾಲ ಬರೋದಾರ. ನಮ್ಮವ್ವ ಇವತ್ತು ಇಷ್ಟ ಖುಷಿ ಆಗದಾರ ಅಂತ ಹೇಳಿದ್ರೆ ನಮ್ಮ ಅಣ್ಣಗೆ ಇವತ್ತು ಭೇಟಿಯಾಗ ಹೋಗತ್ತೀವಿ. ನಾವೆಲ್ಲಿ ಹೋಗ್ತೀವಿ, ಯಾಕೆ ಹೋಗ್ತೀವಿ ಅಂತೆಲ್ಲ ತಿಳಿಸ್ತೀನಿ ಅಂತ ಬರ್ರಿ. रात में जितनी दूर जान रहा लगातार बेटा तार रात में जो लार चौक करेगा गाँव में प्रकाश बे आंग दगर को अब बोर दड़िया चालू हो सब आती के दो करन का सब ताणी पूछे कोणी रे बैठे प्राण करना जाते आई ಒಂದು ನಾ आपण या घरे घरे में रहंदे ने कैंप करला तुम्हारे दडिया माई जाग करनो जो मोठो सो बिळेंद माई कॅम्प करलस मोठा बुवा त्यांनी तू क्या बिया कधी कधी गाडी करून म्हणाला मोठा बुवा हेलो आज आम्ही भी खेतेची घण मागायची हां आराम सणे तू क्या बे चोका काम छोड़न बलाने दगर गया था तू क्या तू क्या में आजा कमिंग इन कोबरा कमांडो आई काव याडी कत काम कर मिले ने ओद दडे आम दगर या मत से मोठा पुषेद का तार काम कर मिले ಅದು ಮತ್ತೆ बेस्ट टू बेस्ट बिल्डिंग ಬಂದಿದೆ तुम्हारा टूटू बिकता है ಒತ್ತ ಮಾರ ಬಿಲ್ಡಿಂಗ್ है क्या हम मालूम से जाना है तेरे ಈ ತಮಾರ ದೋಸ್ತರೇ ಒಂದು ಈ ಮನ್ಗೆ ಈ ತಮನ ये से एक लामलो से
चोक्कीने एकच नाळे नाळेला आता चोक्कच हे नाळे ಕೊಡ್ತೀವಿ ಬೇರೆ ಬೇರೆದವ್ರಿಗೆ ಒಬ್ಬರಿಗೆ काय करायचे फोन में करू तू चार मोबाईल बघायचा आराम रे अब काय रहता है फोन कर जाओ जण आवत काय की काय की बोलाला से ये सचारो ना फोन लगा भाड़ दामा मेरे जो को देखनी है पापा तो देखे सारू छे जी मेरो काका जरा देखने साइड काका ने आज आमले काका प्रेम काका आराम रहा काय भया छोड़ देन रे तू आराम काय शेअरच लाव अब तार से बिकट दगड़ को अब आराम दे चढ आम पचडाचा आम चढ तारचा पाळे चढतो चले ड्यूटी मुक्तायन बेळगाव मुक्तायन फोन लगा बाकी चालू करतो थोड़ी जोड़ी सिलीगुड़ी भरे को तो ओडी आवाज आम कमांडो कमांडो बटालियन कमांडो राम रे पापा हां मटेडे जो बेटा खान फालस काय खालन तो हां काढले मोटो डेंजर से छोड़ मत ताड़ी ने ठीक कोने में राव रे प्रकाश हां ब्या म्हणाकम जाऊ आराम रा बाय बाय या ಇದಕ್ಕೆ ತೊಗೊಂಬಂದಿದ್ವಿ 11 ಮೀಟರ್ಗೆ ಆಗಂದ್ರೆ ಈಗ ಮಾತಾಡತ್ತೀನಿ ಇದು ಬಟಾಲಿಯನ್ ಇಲ್ಲೇ CRPF ಕಮಾಂಡೋ ಅವ್ರದ್ದು ಬ್ಲ್ಯಾಕ್ ಕೋಬ್ರಾ ಕಮಾಂಡೋ ಅವ್ರದ್ದು ಇಲ್ಲೇ ಟ್ರೈನಿಂಗ್ ಆಗೋದು ಫುಲ್ ಬೆಂಕಿ ಟ್ರೈನಿಂಗ್ ನಡೆದೈತಿ ಈಗ ಆಗೈತೆ ಅಣ್ಣಂದು